ಸುಹಾಸಿನಿಯಲ್ಲಿ ಹೊಸದೊಂದು ಪ್ರಯತ್ನಕ್ಕೆ ಕೈ ಹಾಕಿದ್ವಿ. ಅದೇನಪ್ಪಾ ಅಂತಂದ್ರೆ ಸಾಮಾನ್ಯ ಮಹಿಳೆ ಅಸಾಮಾನ್ಯ ಕೆಲಸಗಳ ಮೂಲಕ ಗುರುತಿಸಿಕೊಂಡಿರ್ತಾರೆ. ತಮಗೆ ಗೊತ್ತಿರುವಂತಹ ಕಲೆ ಕೆಲಸಗಳನ್ನ ಮತ್ತೊಬ್ಬರಿಗೆ ಹೇಳಿಕೊಟ್ಟು ಅವರ ಜೀವನಕ್ಕೂ ನಾಂದಿಯಾಗಿರ್ತಾರೆ. ಸೊ ಅಂತಹ ಮಾದರಿ ಮಹಿಳೆಯರಿಗೆ ಅಭಿನಂದನೆ ಸಲ್ಲಿಸುವ, ಗೌರವ ಸಲ್ಲಿಸುವ ಪ್ರಯತ್ನ ನಮ್ದು. ಇವತ್ತಿನ ಮಾದರಿ ಮಹಿಳೆ ಯಾರು ಅಂತ ನೋಡ್ಕೊಂಡು ಬನ್ನಿ. ಇವರ ಹೆಸರು ಸುನಂದ. ಕೊಡಗಿನ ಕೈಕೇರಿಯಲ್ಲಿ ಸ್ವಂತದ ಕ್ಯಾಂಡಲ್ ಉದ್ಯಮ ನಡೆಸ್ತಾ ಇರೋ ಆದರ್ಶ ಮಹಿಳೆ. ಆರಂಭದಲ್ಲಿ ಪತಿ ಶ್ರೀನಿವಾಸ್ ಪ್ರಸಾದ್ ಬಿಳಿಯ ಬಣ್ಣದ ಕ್ಯಾಂಡಲ್ ತಯಾರಿಸಿ ಮಾರಾಟ ಮಾಡ್ತಿದ್ರು. ಗಂಡನೊಂದಿಗೆ ಕೈ ಜೋಡಿಸಿದ ಸುನಂದ ತನ್ನದೇ ಆದ ಶೈಲಿಯಿಂದ ಬಣ್ಣ ಬಣ್ಣದ ಕ್ಯಾಂಡಲ್ಗಳನ್ನು ಸಿದ್ಧಗೊಳಿಸಿದ್ರು. ಜೊತೆಗೆ ಕೆಲವು ಮಹಿಳೆಯರಿಗೂ ಉದ್ಯೋಗ ಕಲ್ಪಿಸಿಕೊಟ್ರು. ಇದೀಗ ಇವರ ಬಿಸ್ನೆಸ್ ಕೇವಲ ರಾಜ್ಯದಲ್ಲಿ ಮಾತ್ರವಲ್ಲ, ದುಬೈನಲ್ಲೂ ಫೇಮಸ್ ಆಗಿದೆ. ಒಟ್ನಲ್ಲಿ ಸುನಂದರವರ ಕಲಾವಂತಿಕೆಯಿಂದ ಬಣ್ಣ ಬಣ್ಣದ ಕ್ಯಾಂಡಲ್ಗಳ ಮೂಲಕ ಬಡವರ ಬಾಳಿಗೆ ಬೆಳಕು ಮೂಡಿಸಿದ್ದಾರೆ. ಕ್ಯಾಮರಾಮನ್ ಪ್ರದೀಪ್ ಜೊತೆ ಗಿರಿಧರ್ ಕೆಕೆ, ಸುವರ್ಣ ನ್ಯೂಸ್ 24/7 ಕೊಡಗು. ನಮ್ಮ ಜೊತೆ ಇದ್ದಾರೆ ಪ್ರಭಾವಿ ಮಹಿಳಾ ರಾಜಕಾರಣಿ, ಮಾಜಿ ಮಂತ್ರಿಗಳು ರಾಣಿ ಸತೀಶ್ ಅವರು. ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ ಬನ್ನಿ. ಸೊ ಮೇಡಮ್, ಮಾತಾಡ್ತಾ ಇದ್ವಿ ಇವತ್ತಿನ ಒಂದು ಪರಿಸ್ಥಿತಿ ಅಂತ ಉಣಾಗ ಭ್ರಷ್ಟಾಚಾರ, ಕರಪ್ಷನ್ ಕಣ್ಮುಂದೆ ಬರುತ್ತೆ. ಸೊ ಇಂತಹ ಪರಿಸ್ಥಿತಿಯಲ್ಲಿ ಮಹಿಳಾ ರಾಜಕಾರಣಿ ಯಶಸ್ವಿ ಆಗೋಕೆ ಸಾಧ್ಯನಾ ಅಂತ, ಅದನ್ನೆಲ್ಲವನ್ನ ಇವತ್ತಿನ ಒಂದು ರಾಜಕಾರಣದಲ್ಲಿ ಚುನಾವಣೆಗೆ ನಿಲ್ತಕ್ಕಂಥ ವಸ್ತುಸ್ಥಿತಿಯನ್ನು ನೋಡಿದರೆ ಖಂಡಿತ ಒಂದು ರೀತಿಯ ಮಹಿಳೆಯರಿಗೆ ನಿರಾಶಾ ಭಾವನೆ ಕಾಣಿಸ್ತದೆ. ಇದು ಪ್ರಜಾಪ್ರಭುತ್ವ ಆರೋಗ್ಯವಾಗಿರಬೇಕು. ಸಮರ್ಥ ವ್ಯಕ್ತಿಯಿಂದ ಮಾತ್ರ ಸಮರ್ಥ ಸಮಾಜ ನಿರ್ಮಾಣ ಆಗ್ತದೆ ಹೊರತು ಭ್ರಷ್ಟಾಚಾರದ ವ್ಯಕ್ತಿಗಳಿಂದ ಒಂದು ಸಮಾಜದ ಸುಧಾರಣೆ ಆಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಕ್ಷೇತ್ರಗಳಲ್ಲಿ ಮಹಿಳೆಯರು ಬರಬೇಕಾದ್ರೆ ಆ ಕ್ಷೇತ್ರದ ಒಂದು ಕ್ಷೇತ್ರ ಪಾಲಕರಾಗಿ ಅಲ್ಲಿ ಒಂದು ಸಂಬಂಧವನ್ನು ಬೆಳೆಸ್ಕೊಂಡು ಅವರು ಜನರ ಒಡನಾಟದಲ್ಲಿ ಬೆಳಿಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಅಲ್ಲಿ ಪುರುಷ ಆಕಾಂಕ್ಷಿಗಳು ಇರ್ತಾರೆ ಅನ್ನೋದನ್ನು ನೀವು ಗಮನಿಸಬೇಕು. ಅವರು ಇಲ್ಲಿ ಮಹಿಳೆ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಪುರುಷ ಸಂಖ್ಯೆ ಜಾಸ್ತಿ ಇದ್ದಾಗ ಈ ಮಹಿಳೆ ಒಂದು ರೀತಿಯ ಅತಂತ್ರ ಪರಿಸ್ಥಿತಿಯಲ್ಲಿ ಇರ್ತಾಳೆ. ಅವಳು ಆ ಕ್ಷೇತ್ರವನ್ನು ಬೆಳೆಸ್ಕೊಳ್ಳೋ ಪ್ರಯತ್ನವನ್ನಾಗಲಿ ಅಥವಾ ಅಲ್ಲಿ ಆಸಕ್ತಿಯನ್ನಾಗಲಿ ಹೊಂದೋದಕ್ಕೆ ತುಂಬ ತಣ್ಣೀರೇರ್ಚತಕ್ಕಂಥ ಕೆಲಸಗಳು ನಡೀತವೆ, ಅಗೋಚರವಾಗಿ ಅದು ನಡೀತಕ್ಕಂಥದ್ದು. ಸೊ ಈಗಿನ ದಿನಗಳಲ್ಲಿ ಮಹಿಳೆಯರು ಎಷ್ಟು ಸಮರ್ಥರಿದ್ದಾರೆ ರಾಜಕೀಯಕ್ಕೆ ಬರೋದಕ್ಕೆ ಅಂತ ಹೇಳ್ತೀರಾ? ಸಮರ್ಥರಿದ್ದಾರೆ. ನಾನು ಆಗಲೇ ಹೇಳಿದ್ನಲ್ಲ, ಈ ಕಾರಣಕ್ಕಾಗಿಯೇ ನಾನು ಮಹಿಳೆಯರಿಗೆ ಮೀಸಲಾತಿ ಬೇಕು ಅಂತ ಹೇಳಿದ್ದು. ಯಾವುದೇ ಪಕ್ಷಗಳಲ್ಲಿ ಒಬ್ಬ ಮಹಿಳಾ ಅಭ್ಯರ್ಥಿಯನ್ನು ಅಲ್ಲಿ ಸ್ಪರ್ಧಿಯನ್ನಾಗಿ ನಿಲ್ಲಿಸಿದಾಗ ಪ್ರತಿಸ್ಪರ್ಧಿಯಾಗಿ ಒಬ್ಬ ಮಹಿಳೆನೇ ನಿಂತ್ಕೋಬೇಕಾದಂಥ ಸಂದರ್ಭದಲ್ಲಿ ಆ ಸವಾಲನ್ನು ಮಹಿಳೆ ಎದುರಿಸೋದಕ್ಕೆ ಖಂಡಿತ ಸುಲಭ ಆಗ್ತದೆ. ಈ ಹಿನ್ನೆಲೆಯಲ್ಲಿ ಮಾತ್ರ ಇದು ಸಾಧ್ಯನೇ ಹೊರತು ಪುರುಷರ ಜೊತೆ ಅದಕ್ಕೆ ಇದು ಏನು ಈ ಸಂವಿಧಾನಬದ್ಧವಾಗಿ ನಮಗೆ ದೊರಕಿರ್ತಕ್ಕಂಥ ಮೀಸಲಾತಿ ಸಂಸತ್ತಿನಲ್ಲೇ ಆಗಲಿ ಅಥವಾ ಶಾಸಕಾಂಗ ವಿಧಾನಸಭೆಯಲ್ಲೇ ಆಗಲಿ ನಮಗೆ ಬೇಕು. ಇದು ಬೆಳವಣಿಗೆಯಲ್ಲಿ ಮಹಿಳೆಯರು ಸಹ ಅದನ್ನು ಸಮರ್ಥವಾಗಿ ತಮ್ಮನ್ನು ತಾವು ಅಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಕಾರ್ಯದಲ್ಲಿ ಭಾಗಿಯಾಗ್ತಾರೆ ಅಂತ ನಾನು ಅಂದ್ಕೊಂಡಿರ್ತೀನಿ. ಭಾಳಷ್ಟು ಗ್ರಾಮೀಣ ಪ್ರದೇಶಗಳಲ್ಲಿ ಮಹಿಳೆಯರು ತುಂಬ ಅತ್ಯುತ್ತಮವಾಗಿ ಕೆಲಸ ಮಾಡಿರ್ತಕ್ಕಂಥ ನಿದರ್ಶನಗಳು ಈಗ ತುಂಬ ಅವರಿಗೆ ಅವೇರ್ನೆಸ್ ಬಂದಿದೆ. ಒಂಥರ ಅವರಿಗೆ ರಾಜಕೀಯವಾಗಿ ಅದನ್ನು ತಿಳ್ಕೊಳ್ತಕ್ಕಂಥ ಅವಕಾಶಗಳು ಚೆನ್ನಾಗಿದ್ದಾವೆ ಮತ್ತು ತಮ್ಮದೇ ಆದಂಥ ಕೊಡುಗೆಯ ರೀತಿಯಲ್ಲಿ ಅನೇಕರು ಚೆನ್ನಾಗಿ ಬೆಳೀತಾರೆ. ನಿಜ, ಅದರಲ್ಲಿ ಗಂಡಸರು ಹಸ್ತಕ್ಷೇಪ ಮಾಡ್ತಾರೆ, ಇಲ್ಲ ಅಂತಲ್ಲ. ಅದು ಅವಳ ಆಟದ ದಾಳವಾಗಿ ಯಾವತ್ತೂ ಆಗಲಿ ಗಂಡನೇ ಆಗಲಿ ಮೈದಾನೋ ಮಾವಾನೋ ಯಾರೋ ಅಲ್ಲಿ ಪ್ರಬಲವಾಗಿರ್ತಾರೆ. ಆ ಆಸರೆಯಲ್ಲಿ ಆ ಹಿನ್ನೆಲೆಯಲ್ಲಿ ಮಹಿಳೆಗೆ ಅವಕಾಶ ಸಿಕ್ಕಿದ್ರೆ ಅದನ್ನು ಸಹ ನಾವು ಮಹಿಳೆಯರಿಗೆ ಅವಕಾಶ ಸಿಕ್ಕಿದೆ ಅಂತಾನೆ ತಗೊಳ್ಳೋಣ. ಗ್ರಾಮೀಣ ಮಟ್ಟದಲ್ಲಿ ಸಣ್ಣ ಪುಟ್ಟದಲ್ಲಿ ಅಧ್ಯಕ್ಷೆ, ಸದಸ್ಯ ಇದರ ತಗೊಂಡಾಗ ಅವ್ರ ಮನೆಯಲ್ಲಿ ಹೇಗೆ ಗಂಡ ಅಥವಾ ಅದನಿ ಭಾವ ಮೈದ ಯಾರ್ದೋ ಮಾತನ್ನು ಕೇಳ್ತಿರ್ತಾರೆ, ಅದೇ ರೀತಿ ಇಲ್ಲೂ ಕೂಡ ಪಂಚಾಯತಿಗಳಲ್ಲೂ ಕೂಡ ಅಷ್ಟೇ, ಯಾರ್ದೋ ಒಂದು ನೆಪ ಮಾತ್ರ ಇರ್ತಾರೆ, ಯಾರ್ದೋ ಒಂದು ಮಾತಿಗೆ ಅಣತಿ ಹಂಗೆ. ಇದು ಒಂದು ಹಂತ ಇದನ್ನ ನಾವು ತಪ್ಪು ಅಂತಾನು ಹೇಳಿ ನೀವು ಹೇಳ್ದಂಗೆ ಅವ್ರ ಫ್ಯೂಚರ್ ಇದೆ, ಅದ್ರಲ್ಲಿ ನಾನು ಇಲ್ಲಿ ಮುಂದೆ ಬರಿಬಹುದು, ನನಗೆ ಒಂದು ಭವಿಷ್ಯ ಇದೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರಲ್ಲ, ಅಷ್ಟು ಮುಗ್ದಿರುತ್ತೆ. ಇದು ಇಡೀ ಯಾವ ವ್ಯಕ್ತಿಯ ಮೇಲೆ ಅವಲಂಬಿತ ಆಗ್ತದೆ.
ಒಬ್ಬ ಮಹಿಳೆ ನನಗಿವತ್ತು ಅವಕಾಶ ದೊರಕಿದೆ, ಅದು ಯಾರಿಂದನಾದ್ರು ದೊರಕಿರ್ಬೋದು, ನನ್ನ ಗಂಡನ ಇನ್ಫ್ಲೂಯೆನ್ಸು ಅಥವಾ ಅವರ ಯಾರ ಹಿನ್ನೆಲೆಯಲ್ಲೋ ನನಗೆ ದೊರಕಿದಂಥ ಒಂದು ಅವಕಾಶ. ಆದರೆ ಆ ಅವಕಾಶವನ್ನು ದಕ್ಷತೆಗೆ ಧಕ್ಕೆ ಇಲ್ಲದಂತೆ ನಾನು ಅದನ್ನು ಮುಂದುವರಿಸ್ಕೊಂಡು ಹೋಗಿ ಮುಂದೆ ನನಗೆ ಇನ್ನೂ ಹೆಚ್ಚಿನ ಅವಕಾಶವನ್ನು ನಾನು ಪಡೀತಕ್ಕಂಥ ವ್ಯವಸ್ಥೆಯಲ್ಲಿ ನಾನು ಕೆಲಸ ಮಾಡಬೇಕು ಅನ್ನೋಂಥ ಉತ್ಸಾಹ ಭಾಳ ಮುಖ್ಯ. ಸೊ ಹೊಸದಾಗಿ ಈಗ ರಾಜಕೀಯಕ್ಕೆ ಬರಬೇಕು ಅಂತ ಆಸಕ್ತಿ ಇರುವಂತಹ ಮಹಿಳೆಯರಿಗೆ ನೀವು ಏನು ಹೇಳ್ತೀರಾ? ತುಂಬ ಜನ ಇದೊಂದು ಗ್ಲ್ಯಾಮರ್ ಅಂತ ತಿಳ್ಕೊಂಡಿರ್ತಾರೆ. ರಾಜಕಾರಣ ಅನ್ನೋದನ್ನು ಏನೋ ಒಂದು ರಾಜಕಾರಣದಲ್ಲಿ ನಾವು ಬರ್ಬೋದು ಅಂತ ಅದು ಅಂದ್ಕೊಂಡಿರ್ತಾರೆ. ಅದರಲ್ಲೂ ಯುವ ಜನರಲ್ಲಿ, ಅದು ಯುವಕರಿರ್ಬೋದು, ಯುವತಿಯರಿರ್ಬೋದು, ಇದು ಯಾವತ್ತೂ ಒಂದು ಫಲ ಅನ್ನೋವಂಥದ್ದು ಸ್ವಲ್ಪ ಕಾಲಾವಕಾಶ ತೆಗೆದುಕೊಳ್ಳೋವಂಥದ್ದು, ದಿಢೀರ್ ಸಿಗೋ ಅಂಥದ್ದಲ್ಲ ಇದೆಲ್ಲ ದಿಢೀರ್ ನಾವು ಹೋಗ್ಬಿಟ್ಟು ಗುರುತಿಸ್ಕೊಂಡ್ಬಿಟ್ವಿ, ನಾವೇನೋ ಮಾಡಿದ್ವಿ, ನಮಗೊಂದು ಏನೋ ಒಂದು ಅವಕಾಶ ಆಗ್ತದೆ, ಅದು ಸಿಗದೇ ಇದ್ದಾಗ ಅವರಿಗೆ ನಿರಾಸೆ ಆಗ್ತಕ್ಕಂಥದ್ದು, ತಕ್ಷಣ ಅವರು ಅದರಿಂದ ಹಿಂದಕ್ಕೆ ಹೋಗುವಂಥದ್ದು ಸಹಜ. ತುಂಬ ಜನಕ್ಕೆ ಆಗುತ್ತೆ ಆ ಥರ. ಅದಕ್ಕೆ ಸಂಯಮ ಬೇಕು, ಒಂದು ಆಸಕ್ತಿ ಅವರಲ್ಲಿ ಇರಬೇಕು. ಆಸಕ್ತಿ ಕಳ್ಕೊಳ್ಳದೆ ಸಂಯಮದಿಂದ ಆ ಪಕ್ಷದಲ್ಲಿ ತಾಳ್ಮೆಯಿಂದ ಗುರುತಿಸ್ಕೊಂಡ್ರೆ ಖಂಡಿತ ಒಂದಲ್ಲ ಒಂದು ದಿವಸ ಆಸಕ್ತಿ ಸಿಗ್ತದೆ. ಮತ್ತು ಆ ಮಹಿಳೆ ತನ್ನತನವನ್ನು ತಾನು ಉಳಿಸ್ಕೊಳ್ತಕ್ಕಂಥ ಶಕ್ತಿ ಇರಬೇಕು. ಆ ಶಕ್ತಿ ಇಲ್ಲದೆ ಇದ್ದರೆ ತಾನು ಯಾವತ್ತು ಉಳಿಸ್ಕೊಳ್ಳೋಕೆ ಶಕ್ತಿ ಇರಲ್ವೋ, ಸಮಾಜನ ಉಳಿಸೋ ಶಕ್ತಿನೂ ಅವಳಿಗೆ ಇರೋದಿಲ್ಲ ಅಂತ ನನ್ನ ಭಾವನೆ. ಆದ್ದರಿಂದ ತನ್ನತನವನ್ನು ತಾನು ಉಳಿಸ್ಕೊಳ್ತಕ್ಕಂಥ ಒಬ್ಬ ಮಹಿಳೆ ನಿಜವಾಗ್ಲೂ ಅವಕಾಶ ಬಂದಾಗ ಅದನ್ನು ಬಹಳ ಪರಿಣಾಮಕಾರಿಯಾಗಿ ಸಮಾಜಕ್ಕೆ ತನ್ನನ್ನು ತೊಡಗಿಸ್ಕೊಳ್ತಕ್ಕಂಥ ಶಕ್ತಿ ಆಗ್ತಾಳೆ ಅನ್ನೋಂಥ ಪೂರ್ಣ ವಿಶ್ವಾಸ ನನಗಿದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮಹಿಳೆಯರು ಎಸ್ಪೆಷಲಿ ರಾಜಕೀಯದಲ್ಲಿ ಯಾವೆಲ್ಲ ಸವಾಲುಗಳನ್ನ ಎದುರಿಸ್ತಾರೆ ಅಂತ, ಬಿಕಾಸ್ ನೀವು ಯಶಸ್ವಿ ಮಹಿಳಾ ರಾಜಕಾರಣಿ ಈಗಲೂ ಕೂಡ ಸದ್ಯದಲ್ಲಿ. ಸೊ ನಿಮ್ಮ ಅನುಭವನ ಹಂಚಿಕೊಂಡ್ರೆ, ಜೊತೆಗೆ ಒಂದಿಷ್ಟು ಕಿವಿಮಾತುಗಳನ್ನು ಹೇಳಿದ್ರಿ ಈಗ ಮುಂದೆ ಮಹಿಳಾ ರಾಜಕಾರಣಿಯಾಗಿ ಬರಬೇಕಂತ ಆಸಕ್ತಿ ಇರೋರಿಗೆಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಸೊ ಗೆಳತಿಯರೇ, ಒಳ್ಳೊಳ್ಳೆ ಟಿಪ್ಸ್ಗಳು ನಿಮಗೋಸ್ಕರ ಕಾಯ್ತಾ ಇವೆ. ಯಾವೆಲ್ಲ ಟಿಪ್ಸ್ಗಳಿವೆ ನೋಡ್ಕೊಂಡು ಬನ್ನಿ. ಬೆಳಗಿನ ತಿಂಡಿಯಲ್ಲಿ ಜೇನು ಬಳಸಿ. ಇದರಲ್ಲಿಯ ನೈಸರ್ಗಿಕ ಸಕ್ಕರೆ ಮತ್ತು ಫ್ಯಾಕ್ಟೋಸ್ ದೇಹಕ್ಕೆ ಶಕ್ತಿ ಮತ್ತು ಸದೃಢತೆಯನ್ನ ನೀಡುತ್ತೆ. ನಿಮ್ಮ ಕಣ್ಣು ಮತ್ತು ಮುಖಕ್ಕೆ ಹೊಂದೋ ಹಾಗೆ ಮೇಕಪ್ ಮಾಡಿಕೊಂಡ್ರೆ ನೋಡೋದಕ್ಕೆ ಸುಂದರವಾಗಿ ಕಾಣುತ್ತೆ. ಸೊ ವೀಕ್ಷಕರೇ, ನೋಡಿದ್ರಲ್ಲ ಮಹಿಳಾ ರಾಜಕಾರಣಿಗಳು ಯಾವೆಲ್ಲ ಸವಾಲುಗಳನ್ನು ಎದುರಿಸಬೇಕಾಗುತ್ತೆ ಅಂತ ಮೇಡಮ್ ಹೇಳ್ತಾ ಇದ್ರು. ಸೊ ಏನಿಲ್ಲ, ಅವಕಾಶ ಮತ್ತು ಅನಿವಾರ್ಯಗಳನ್ನ ಸದುಪಯೋಗ ಅಂದರೆ ಸಕಾಲದಲ್ಲಿ ಬಳಸ್ಕೊಳ್ಳುವಂತಹ ಒಂದು ಚಾಕಚಕ್ಯತೆ ಇರಬೇಕು. ಮತ್ತು ಅದ್ರ ಜೊತೆಗೆ ಮಹಿಳಾ ರಾಜಕಾರಣಿಗಳು ಯಾವುದೇ ಸವಾಲು ಬರಲಿ, ಏನೇ ಒಂದು ಅಡೆತಡೆಗಳು ಬರಲಿ, ಅದನ್ನೆಲ್ಲವನ್ನು ಆಸಕ್ತಿಯಿಂದ ನಿಭಾಯಿಸ್ಕೊಂಡು ಮುಂದೆ ಬಂದರೆ ಮಾತ್ರ ಯಶಸ್ವಿ ಸಾಧ್ಯ ಅಂತ ಹೇಳ್ತಾ ಇದ್ರು ಮೇಡಮ್. ಸೊ ಇದು ಇವತ್ತಿನ ಸುಹಾಸಿನಿ ವಿಶೇಷ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.